ಏನು ವಿಚಾರ ಅಂದರೆ ಮೊನ್ನೆ ಸರ್ಕಾರಿ ನೌಕರರ ಒಂದು ಕಾರ್ಯಕ್ರಮ ಇತ್ತು. ವೆರಿನ್ ಅವರು ಸರ್ಕಾರಿ ನೌಕರರು ದಾವಣಗೆರೆ, ಚಿತ್ರದುರ್ಗ ಎರಡೂ ಕಡೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಮಂಗ್ ಸರ್ಕಾರಿ ಇಲಾಖೆಯ ಮಕ್ಕಳು, ಸೊ ಅವರಿಗೆ ಆನರ್ ಮಾಡಿದ್ರಲ್ಲ. ಸೊ ಅವಾಗ ಅವರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನಮ್ಮ ಸರ್ಕಾರಿ ಶಾಲೆಗಳು ಉಳಿಸ್ಬೇಕು, ಬೆಳೆಸಬೇಕು ಅಂತ. ಸೊ ಅದಕ್ಕೋಸ್ಕರ ನೀವು ಓದಂಥ ಶಾಲೆ ಇರ್ಬೋದು ಅಥವಾ ನೀವು ಹುಟ್ಟಿದಂಥ ಊರಿನಲ್ಲಿರುವಂತಹ ಸರ್ಕಾರಿ ಶಾಲೆಗೆ ನೀವೇನಾದರೂ ಸಪೋರ್ಟ್ ಮಾಡ್ರಿ. ಅನುದಾನ, ನಿಮ್ಮ ಸ್ಯಾಲರಿ ಆಯಿತು, ಸಣ್ಣ ಪುಟ್ಟ, ಈಗ ಎಷ್ಟೋ ಮಕ್ಕಳು ಚಪ್ಪಲ್ ಬೂಟ್ ಇಲ್ಲದೆ ಓಡಾಡ್ತಾ ಇದ್ದಾರೆ. ಸೊ ಅಷ್ಟು ಸಾಕು ನೀವು ಕೊಟ್ಟರೆ. ಸೊ ಅದಕ್ಕೋಸ್ಕರ ನಮ್ಮಿಂದನೇ ಶುರು ಆಗಲಿ ಅಂತ ಹೇಳಿ ಫಸ್ಟ್ ಸ್ಯಾಲ್ರಿ ವಯನಾಡಿಗೆ ಕೊಟ್ಟಿದ್ದೆ. ಅವಾಗ ವಯನಾಡಿನಲ್ಲಿ ಫ್ಲಡ್ಸ್ ಬಂದಾಗ. ಸೊ ಅದಕ್ಕೋಸ್ಕರ ನಾನು ಹುಟ್ಟಿದಂಥ ಊರು ಕಕ್ಕರಗೊಳ್ಳ, ಇಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೋಸ್ಕರ ಹೆಲ್ಪ್ ಆಗೋ ರೀತಿನಲ್ಲಿ ನನ್ನ ಸ್ಯಾಲರಿ, 1 ತಿಂಗಳ ಸ್ಯಾಲರಿ ಅವರಿಗೆ ಕೊಡೋಣ ಅಂತ. ಇನ್ನೊಂದು ಬಾರಿ ಚರ್ಚೆ ಆಗ್ತಿದೆ ರಾಜಕೀಯವಾಗಿ ಅಂತಂದ್ರೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರೋದು ವಿಚಾರ. ಅಮಿತ್ ಶಾ ಅವ್ರನ್ನ ನಾನು ಭೇಟಿಯಾಗಿದ್ದೀನಿ ಅಂತಾರ? ಇಲ್ಲ ಅಲ್ಲ, ಹೊಗಳಿರೋದು ಮಾಧ್ಯಮದವ್ರು ಮಾತಾಡ್ತಾ ಇದ್ದೀರಾ, ಅವ್ರು ಹೊಗಳಿದ್ದಾರೆ ಅಂತ ಎಲ್ಲ ಸಾಕಷ್ಟು ರೀತಿನಲ್ಲಿ ಅದನ್ನ ಡಿಸ್ಕಷನ್ ಕೂಡ ಆಗಿದೆ. ನಾನು ಕೂಡ ಕ್ಲಿಯರ್ ಆಗಿ ಹೇಳಿದೆ, ಹೊಗಳಿಕೆ ತೆಗಳಿಕೆ ಏನೇ ಇದ್ರೂ ಕೂಡ ದೊಡ್ಡೋರು, ರಾಜಕೀಯದಲ್ಲಿ ಅನುಭವ ಇರೋರು, ಸೊ ಅದನ್ನ ಸಮಾನವಾಗಿ ಸ್ವೀಕರಿಸ್ತೀವಿ. ಜನಪ್ರತಿನಿಧಿಯಾಗಿ ನಮ್ದು ಏನು ಕರ್ತವ್ಯ ಇರುತ್ತೆ ಅದನ್ನ ಮಾಡ್ತೀವಿ ಅಂತ ಹೇಳಿದೆ. ಏನು ಕೆಲಸನೇ ಮಾಡಿಲ್ಲ ಜಿಲ್ಲೆ MP ಅವರು ಅಂತ ಹೇಳಿ ಮಾಜಿ ಸಂಸದರು ಹೇಳಿದ್ದಾರೆ, ಏನು ಕೆಲಸ ಮಾಡಿಲ್ಲ. ಅಲ್ಲ, ಅದನ್ನ ಜನ ಹೇಳ್ಬೇಕ್ರಿ, ನಾನು ಹಿಂಗ್ ಹೇಳಿ. ನನ್ನ ಆತ್ಮಾವಲೋಕನ ಅಂತೂ ಮಾಡ್ಕೊಳ್ಳೋ ಅಂತ ವ್ಯಕ್ತಿ ನಾನು. ಸೊ ನಾನು ಕೂಡ ನೋಡ್ತೀರ ನೀವು ಎಷ್ಟು ಜನ ಬಂದು, ಮಹಿಳೆಯರು, ಆಮೇಲೆ ಎಲ್ಲ ಸೆಕ್ಷನಿನ ಸಮಾಜದಲ್ಲಿರೋರು ಬಂದು ಮೀಟ್ ಮಾಡ್ತಾರೆ. 1 ವರ್ಷದಲ್ಲಿ ಏನೇನು ಕಾರ್ಯಕ್ರಮ ಮಾಡಿದ್ದೀವಿ ಅಂತ. ಸ್ಟೂಡೆಂಟ್ಸಿಗೋಸ್ಕರ ಸಕ್ಷಮ ಕಾರ್ಯಕ್ರಮ ಮಾಡಿದ್ದೀವಿ. PUC ಸೈನ್ಸ್ ವಿದ್ಯಾಭ್ಯಾಸ ಮಾಡ್ತಾ ಇರೋಂಥ ಮಕ್ಕಳಿಗೆ, ಅದು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇರೋಂಥವರಿಗೆ ಫ್ರೀಯಾಗಿ CET ನೀಟ್ ಕೋಚಿಂಗ್ ಶುರು ಮಾಡಿರೋದು. ಆಮೇಲೆ ಕ್ಯೂ ಸ್ಪೈಡರ್ಸ್ ಅನ್ನೋ ಒಂದು ಸಂಸ್ಥೆನ ಹೋಗಿ ಮೀಟ್ ಮಾಡಿ ಅವ್ರನ್ನ ದಾವಣಗೆರೆ ಕರೆಸ್ಬಿಟ್ಟು ಅವರಿಗೆ ನಮ್ಮ ಸ್ಟೂಡೆಂಟ್ಸ್ನ, ಅದು ಡಿಗ್ರಿ ಮಾಡಿರೋಂತಹ ಸ್ಟೂಡೆಂಟ್ಸಿಗೆ ನಾವು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಎಕ್ಸಾಮ್ ಮಾಡಿದ್ದೀವಿ. ಸೊ 1240 ಸ್ಟೂಡೆಂಟ್ಸ್ ನಮ್ಮ ದಾವಣಗೆರೆಯಲ್ಲಿ ಓದಿರೋಂತಹ ವಿದ್ಯಾರ್ಥಿನಿಯರಿಗೆ 90% ಟ್ರೈನಿಂಗ್ ಮುಗಿದ್ಮೇಲೆ ಅವ್ರಿಗೆ ಬರೋ ದಿನದಲ್ಲಿ ಸರ್ಟಿಫಿಕೇಟ್, ಅಂದರೆ ಕಂಪ್ನಿನಲ್ಲಿ ಅವ್ರಿಗೇನು ಪ್ಲೇಸ್ಮೆಂಟ್ ಆಗಿದೆ ಅಲ್ಲ, ಅದರ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ನಲ್ಲಿ ಯಂಗ್ಸ್ಟರ್ಸಿಗೆ ಯಾರಿಗೆ ಸಿವಿಲ್ ಸರ್ವಿಸಸ್ನಲ್ಲಿ ಜಾಯ್ನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಫ್ರೀಯಾಗಿ ನಮ್ಮ SSK ಟ್ರಸ್ಟಿಂದ ನಾವು ಸಂಪೂರ್ಣವಾಗಿ ಎಲ್ಲ ಟೀಚಿಂಗ್ ಫ್ಯಾಕಲ್ಟಿ ಅವರಿಗೆ ಸ್ಯಾಲ್ರಿ ಕೊಟ್ಟು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದೀವಿ ಫೈನ್ ಆರ್ಟ್ಸ್ ಕಾಲೇಜ್ನಲ್ಲಿ. ಸೊ ಉಚಿತವಾಗಿ ನಮ್ಮ ಮಕ್ಕಳ ಭವಿಷ್ಯವನ್ನು, ನಮ್ಮ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಜೊತೆಗೆ ಯಾರೇ ಆದರೂ ಬಂದ್ರೂ ಒಂದು ಪೆನ್ಷನ್ ಸಮಸ್ಯೆ ಇರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಇದೆ. ಇಲ್ಲಿವರೆಗೂ ಸುಮಾರು 75 ಲಕ್ಷ PMRF ಫಂಡ್ಸ್ನಲ್ಲಿ ದುಡ್ಡು ಕೊಟ್ಟಿದ್ದೀವಿ. ಅದು ಕೇಸ್ ಬೈ ಕೇಸ್ ಸ್ಟಡಿ ಮಾಡಿ ಡೆಲ್ಲಿನಲ್ಲಿರೋರು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಸರ್ಕಾರದ ಸ್ಕೀಮ್ಸ್ ಇರುತ್ತೆ. ದಿಶಾ ಕಮಿಟಿ ಮೀಟಿಂಗ್ಸ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಆಫೀಸರ್ಸ್ ಜೊತೆ ಡಿಸ್ಕಸ್ ಮಾಡಿ ಸ್ಕೀಮ್ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ರಿ ಅಂತ ಅದನ್ನು ಓಡಾಡ್ತಾ ಇದ್ದೀವಿ. ಆಮೇಲೆ ಡೆಲ್ಲಿನಲ್ಲಿ ನನ್ನ ಅಟೆಂಡೆನ್ಸ್ ಇರ್ಬೋದು. ಆಸ್ ಪಾರ್ಲಿಮೆಂಟೇರಿಯನ್ ನಮ್ದೊಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ವಿ ಆರ್ ದ ಲಾ ಮೇಕರ್ಸ್ ಅಂತ, ಪಾಲಿಸಿ ಮೇಕರ್ಸ್. ಸೊ ಅಲ್ಲಿರುವಂತಹ ಅಟೆಂಡೆನ್ಸ್ ಇರ್ಬೋದು, ಎಷ್ಟು ಪ್ರಶ್ನೆಗಳನ್ನು ಸ್ಟಾರ್ಡ್ ಅನ್ಸ್ಟಾರ್ಡ್ ಕ್ವೆಶನ್ಸ್ ಎಷ್ಟು ಕೇಳಿದ್ದೀವಿ, ಎಷ್ಟು ಸಲ 0 ಅವರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ, ನಮ್ಮ ಬಜೆಟ್ ಬಗ್ಗೆ ಆಗಿರುವಂತಹ ಡಿಸ್ಕಷನ್ನು, ಕರ್ನಾಟಕಕ್ಕೆ ಯಾವ ರೀತಿ ಮಲ್ತಾಯಿ ಧೋರಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಾಯಿತು. ಆಮೇಲೆ ನಮ್ಮ ಇಂಡಿಯಾ ಒಕ್ಕೂಟ ಯಾವ ರೀತಿ ನಾವು ಅಪೋಸಿಷನಲ್ಲಿದ್ದು, ಒಂದು ಸ್ಟ್ರಾಂಗ್ ಅಪೋಸಿಷನ್, 99 ಕಾಂಗ್ರೆಸ್ ಸ್ಟ್ರೆಂತ್ ಇದೆ ಈಗ ಪಾರ್ಲಿಮೆಂಟ್ನಲ್ಲಿ. ಸೊ ನಾವೊಂದು ಸ್ಟ್ರಾಂಗ್ ಅಪೋಸಿಷನ್ ಆಗಿ ಕೇಂದ್ರ ಸರ್ಕಾರದ ನೀತಿಗಳನ್ನು, ಯಾವ ರೀತಿ ಸಮಸ್ಯೆಗಳನ್ನು ಜನರಲ್ಲಿ ಧ್ವನಿ ಎತ್ತುವ ಮೂಲಕ ಜನರ ಒಂದು ಧ್ವನಿಯನ್ನು ಪಾರ್ಲಿಮೆಂಟ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದೀವಿ. ಸೊ 1 ವರ್ಷದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಇದು ನಾನು ಹೇಳಿದೆ. ಸೊ ಜನ ತೀರ್ಮಾನ ಮಾಡಲಿ ಯಾವ ರೀತಿ ಸಂಸದರು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಸ್ಕಾಲರ್ಶಿಪ್ಸ್ ಇರ್ಬೋದು, ಟ್ರಸ್ಟಿನ ಕೆಲಸ ಆಯಿತು, ಹೆಲ್ತ್ ರಿಲೇಟೆಡ್ ಸರ್ವಿಸಸ್ SSK ಟ್ರಸ್ಟಿಂದ. ಜೊತೆಗೆ ಈಗಾಗಲೇ ಏನೇನು ಅನುದಾನಗಳು ಬಿಡುಗಡೆ ಆಗಿದ್ದಾವೆ ಆ ವರ್ಕ್ ಕೂಡ ಸರಿಯಾಗಿ ನಡೀತಾ ಇದೆನಾ ಇಲ್ಲ ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀವಿ.
ಹೌದ್ರಾ, ಅದನ್ನ ನೋಡ್ಬೇಕಾಗಿದೆ ರೀ. ಮತ್ತೆ ಆ ರೀತಿ ಅವರು ಹೇಳಿದ್ದಾರೆ ಅಂದ್ರೆ ಅದನ್ನ ನೋಡ್ಬೇಕಾಗಿದೆ. ಮತ್ತೆ ಇನ್ನೊಂದು ಮೇಡಮ್, ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಚುನಾವಣೆನ ಗೆದ್ರು ಅಂತ ಹೇಳಿ ಒಂದು ಗಂಭೀರ ಆರೋಪ ಈಗಿಂದನೇ ಐತೆ. ಅದು ಶಾಸಕರು ಕೂಡ ಮಾಡಿದ್ದಾರೆ, ತಮ್ಮ ಹಾಲಿ ಶಾಸಕರು ಕೂಡ ಮಾಡಿದ್ದಾರೆ. ಅಲ್ಲ, ಸೋತ ಮೇಲೆ ಎಲ್ಲರೂ ಒಂದೊಂದು ರೀತಿ ಮಾತಾಡ್ತಾರ್ರಿ, ಹೌದ್ರಾ. ಸೊ ಈಗ ನಾನು MP ಆಗಿ ನಿಂತ್ಕೊಂಡಾಗೂ ಕೂಡ ನಾವೇನು ಶಾಮನೂರವರು ಟಿಕೆಟ್ ನಮಗೆ ಕೊಡಬೇಕು ಅಂತ ಡೇ 1 ಕೇಳಿರೋರಲ್ಲ. ಸೊ ಟಿಕೆಟ್ ಕೊಟ್ಟವಾಗೂ ಕೂಡ ಒಂದು ಪಕ್ಷಕ್ಕೂ ಕೂಡ ಅದರದೇ ಆದ ಒಂದು ಜವಾಬ್ದಾರಿ ಇರುತ್ತೆ ಕ್ಯಾಂಡಿಡೇಟ್ ಸೆಲೆಕ್ಷನಲ್ಲಿ. ಈ ಕ್ಯಾಂಡಿಡೇಟು ಒಬ್ಬ ವ್ಯಕ್ತಿ, ನಾನು ಅದನ್ನು ಹೇಳಬಾರ್ದು, BJP ಸರ್ಕಾರದಲ್ಲಿ ಯಾರೇ ಕ್ಯಾಂಡಿಡೇಟ್ ನಿಂತ್ರೂ ಒಬ್ಬರೇ ವ್ಯಕ್ತಿ, ಮೋದಿಜಿ ಅಂತಾನೆ ಓಟ್ ಕೇಳ್ತಾರೆ ಹೊರತು ನಾನು ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಏನು ಕೆಲಸ ಮಾಡಿದ್ದೀನಿ ಅಥವಾ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನು ಕೆಲಸ ಮಾಡ್ತಿದ್ದೀನಿ, ವೈಯಕ್ತಿಕವಾಗಿ ನನ್ನ ಕೊಡುಗೆ ಏನಿದೆ ಅನ್ನೋದನ್ನ ಬಿಟ್ಟು ಕೇಳೋದು ಮೋದಿಯವರಿಗೆ ಓಟ್ ಕೊಡ್ರಿ, ದೇಶ ಕಟ್ಟೋಕ್ಕೆ ಓಟ್ ಕೊಡ್ರಿ ಅಂತ ಕೇಳ್ತಾರೆ. ಸೊ ಆದ್ರಿಂದ ನಮ್ಮ ದಾವಣಗೆರೆ ಜನ ಈ ಬಾರಿ ಎಲೆಕ್ಟ್ ಮಾಡಿದ್ದಾರೆ ಅಂದರೆ 6 ವರ್ಷ SSK ಟ್ರಸ್ಟ್ನಲ್ಲಿ ಮಾಡಿರುವಂತಹ ಸೇವೆ, ಜನಾನುರಾಗಿಯಾಗಿ ಜನರ ನಡುವೆ ಇರುವಂತಹ ಸಂಸದರು ಅಂತ ಅಂದ್ಕೊಂಡು, ಜೊತೆಗೆ ಮಹಿಳೆಯರು ಕೂಡ ನಮ್ಮ ಧ್ವನಿಯಾಗಿ ಇವರು 25 ವರ್ಷ ಆದಮೇಲೆ ಕೆಲಸ ಮಾಡ್ತಾರೆ. ಸೊ 25 ವರ್ಷ ಅವರಿಗೆ ದಾವಣಗೆರೆ ಜನ ಕೆಲಸ ಎಲೆಕ್ಟ್ ಮಾಡಿ ಅವರಿಗೊಂದು ಸ್ಥಾನ ಕೊಟ್ಟಿದ್ದಾರೆ. ಸೊ ನೋಡಿದ್ದಾರೆ ಜನ ಯಾವ ರೀತಿ ಆಡಳಿತ ಆಗಿದೆ. ಈ ಬಾರಿ ಯಾರನ್ನು ಸೆಲೆಕ್ಟ್ ಮಾಡಿದರೆ ನಮ್ಮ ದಾವಣಗೆರೆಗೆ ಸೂಕ್ತ ಅಂತ ಜನ ನಿರ್ಧಾರ ಮಾಡಿ ಓಟ್ ಕೊಟ್ಟಿದ್ದಾರೆ. ಈ ಶಾಸಕರೇ ಹೇಳಿದ್ರು 5 ಕೋಟಿ ರೂಪಾಯಿ ಹಣ ತಗೊಂಡಿದ್ರು ಶಾಸಕರು ಕಾಂಗ್ರೆಸ್ ಪರ ಕೆಲಸ ಮಾಡಕ್ಕೆ ಅಂತಾನೆ ಶಿವಗಂಗಾ ಅವರು ಹೇಳಿದ್ರು. ಅದನ್ನ ಅವ್ರನ್ನೇ ಕೇಳ್ರಿ, ಯಾರು ಹೇಳಿದ್ದಾರೆ ಅವ್ರನ್ನ ಕೇಳ್ರಿ. ನಾನು ಮಾತ್ರ ನಾವು ಏನು ಕೆಲಸ ಮಾಡಿದ್ದೀವಿ, ಯಾವ ರೀತಿ ಜನ ಬಂದ್ಬಿಟ್ಟು ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಅದನ್ನೇ ಹೇಳಿದರು. ಸೊ ಅದಕ್ಕೋಸ್ಕರ ಜನರು ಇದನ್ನ ತೀರ್ಮಾನ ಮಾಡಬೇಕು. ಈಗ ಕೆಲಸ ಏನೂ ಇಲ್ಲ ಅಂತ ಹೇಳಿ ಈ ರೀತಿ ಡಿಸ್ಕಷನ್ ಮಾಡಿ ಡೈವರ್ಟ್ ಮಾಡಿ ಅಭಿವೃದ್ಧಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಿದರೆ ನಮಗೂ ಕೂಡ, ನಾವು ಅದನ್ನೇ ಹೇಳೋದು, ಎಲ್ಲಿ ಏನು ಕೊರತೆ ಇದೆ, ಕುಂದುಕೊರತೆಗಳಿದಾವೆ, ನೀವು ಮಾರ್ಗದರ್ಶನ ಮಾಡ್ರಿ, ನಾವು ಜನಪ್ರತಿನಿಧಿಯಾಗಿ ಒಳ್ಳೊಳ್ಳೆ ಕೆಲಸ ಮಾಡೋಣ. ಈಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಇದೇ ಪದೇ ಇದನ್ನೇ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಅದೇ ಆಗ್ತಾ ಇದೆ, ಸೋಲಿಸಿದ್ರು ಅಂತ ಅವ್ರು ಅಂತಾರೆ, ಗೆದ್ರು ಅಂತ ಆರೋಪ ಮಾಡ್ತಾರೆ. ಮತ್ತೆ ಕೇಂದ್ರ ಸರ್ಕಾರದಲ್ಲಿ ವಾಷಿಂಗ್ ಮಿಷಿನ್ ನಡೆಯುತ್ತಲ್ಲ, ಅದ್ರ ಬಗ್ಗೆ ಯಾರು ಮಾತಾಡಲ್ರ. ಯಾವುದೇ ಪಕ್ಷದಲ್ಲಿದ್ರೂ ಒಂದ್ಸಲ ಆಡಳಿತ ಪಕ್ಷ ಅಥವಾ BJPಗೆ ಹೋದ ತಕ್ಷಣ ಅವ್ರ ಮೇಲಿರುವಂತಹ ಕ್ರಿಮಿನಲ್ ಕೇಸಸ್ ಹೋಗುತ್ತೆ, ಇನ್ಕಮ್ ಟ್ಯಾಕ್ಸ್ ರೇಡು, ED ರೇಡ್ ಏನೇನಿರುತ್ತೆ ಎಲ್ಲದೂ ವಾಷಿಂಗ್ ಮಿಷಿನ್ ಅಲ್ಲಿ ಹೆಂಗ್ ಬಟ್ಟೆ ಸ್ವಚ್ಛವಾಗಿ ಬರುತ್ತಲ್ಲ ಆ ತರ ಸ್ವಚ್ಛವಾಗಿ ಬರುತ್ತಲ್ಲ, ಅದ್ರ ಬಗ್ಗೆ ಮಾತಾಡಲ್ರ. ಮತ್ತೆ ಅವರು ಈಗ ಸೇಮ್ ಸಿದ್ದರಾಮಯ್ಯ 5 ವರ್ಷ ನಾನೇ ಸೇಮ್ ಅಂತ ಹೇಳಿದ್ದಾರೆ. ಸೇಮ್ ಬದಲಾವಣೆ ಚರ್ಚೆನೂ ಜೋರಾಗ್ತಾ ಇದೆ. ಅಲ್ಲ, ನಾವು ಒಂದು ಐಡಿಯಾಲಜಿ ಇಟ್ಕೊಂಡಿರುವಂತಹ ಪಕ್ಷ ವ್ಯಕ್ತಿತ್ವ, ಆದ್ರಿಂದ ನಮ್ಮ ಪಕ್ಷದ ವರಿಷ್ಠರು KPCC ಆಯಿತು, AICC ಆಯಿತು, ಯಾರನ್ನ ನಮ್ಮ ಲೀಡರ್ ಆಗಿ ಸ್ಟೇಟ್ನಲ್ಲಿ ನ್ಯಾಷನಲ್ ಆಗಿ ಲೆವೆಲ್ನಲ್ಲಿ ಆಯುಕ್ತ ಮಾಡ್ತಾರೆ ಅವರನ್ನ ನಾವು ಬದ್ಧವಾಗಿ ವಿ ವಿಲ್ ಕಂಪ್ಲೀಟ್ಲಿ ಸಪೋರ್ಟ್ ದೆಮ್ ಅಂಡ್ ರೆಸ್ಪೆಕ್ಟ್ ದೆಮ್. ಈಗ ಅದೇ ವಿರೋಧ ಪಕ್ಷದ ಅದೇ ಆರೋಪ ಮಾಡ್ತಾ ಇದೆ, ಸಿಎಂ ಬದಲಾವಣೆ ಚರ್ಚೆಯಲ್ಲಿ ತುಂಬಾ ಜೋರಾಗ್ತದೆ, ಇದರಲ್ಲಿ ಬಿಜಿ ಆಗ್ತಿದ್ದಾರೆ, ಅಧಿಕಾರ ಹಂಚಿಕೆಯಲ್ಲಿ ಬಿಜಿ ಆಗಿದ್ದಾರೆ. ಇಲ್ಲ, ಅದೆಲ್ಲ ಅವರು ಜನರನ್ನ ಡೈವರ್ಟ್ ಮಾಡಕ್ ಮಾಡ್ತಾ ಇರೋದು. ಈಗ ನಾವು ಆ ಚರ್ಚೆಯಲ್ಲಿದ್ದೀವ ಅಥವಾ ಶಾಲೆ ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆ ಜೂನ್ 5ಕ್ಕೆ ಮುಗಿದೋಗಿದೆ, ಆದ್ರೂ ಕೂಡ ನಮ್ಮ ಮುಂದಿನ ಭವಿಷ್ಯ ನಮ್ಮ ಮಕ್ಕಳು ಅಂತ ಹೇಳಿ ಪರಿಸರ ಸಂರಕ್ಷಣೆ ಅಂತ ಹೇಳಿ ಆ ಬೆಳೆಯೋ ಮೊಳಕೆಯಲ್ಲಿ ಬೀಜದಲ್ಲಿ ಒಂದು ಒಳ್ಳೆ ಸಂಸ್ಕೃತಿನ ಬಿತ್ತುವಂತ ಕೆಲಸ ಮಾಡ್ತಾ ಇದೀವಿ. ಸೊ ನಮಗೆ ದಯವಿಟ್ಟು ಈ ರೀತಿ ಡೈವರ್ಟ್ ಮಾಡೋ ಪೊಲಿಟಿಕ್ಸ್ ಬೇಡ, ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡುವಂತಹ ಪ್ರತಿನಿಧಿಗಳು ಬೇಕು. ಆ ರೀತಿ ಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ತೀನಿ. ಹೌದಾ, ಅದನ್ನ ಸಚಿವರದು ಮತ್ತೆ ಅಲ್ಲಿ ಡೇಟ್ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಾರ. ಸೊ ಅದು ಕೂಡ ಉಸ್ತುವಾರಿ ಸಚಿವರ ಗಮನದಲ್ಲಿದೆ. ಅವರು ಡೆಲ್ಲಿಗೂ ಹೋಗಿದ್ದಾರೆ ಅಂತ ಕೇಳ್ಬಂತು, ಬೈರತಿ ಸುರೇಶ್ ಅವರು CM ಅವ್ರ ಜೊತೆಗೆ ಹೋಗಿದ್ದಾರೆ ಅಂತ. ಸೊ ಅವ್ರ ಡೇಟ್ ಅವೈಲಬಲ್ ಆದ ತಕ್ಷಣ ಅದನ್ನು ಇನಾಗ್ರೇಷನ್ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.